ಹಣಿಗೆ ಕೈ ಹಚ್ಕೊಂಡು ಕುಂತು ಹೊತ್ತು ಹೊಂಟು ಕೂಡ್ಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮಗೆ ಅಂತಾರೆ. ಒಟ್ಟ ಕಣ್ಣು ತೆಗಿಬಾರದು ನೋಡ್ರಿ. ಅಲ್ಲ, ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು. ಯಾರು ತೆಗಿ ಅಂದಾರಪ್ಪ. ಮತ್ತು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮಗೆ. ಅಲ್ಲ, ನೀ ಬೇಕಂದ್ರೆ ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಹೇಳಿ? ಅಂದ್ರೆ ನಮಗೆ ಗ್ಯಾರಂಟಿ ಐತಿ. ಅಂದ ಕೂಡಲೇ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂತೀವಿ. ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರು ಅಂತಿದ್ದಿಲ್ಲ. ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡ ಹೊಂಟ್ರಿ, ಯಾರ ಕನಸ್ನಾಗ ಸಹಿತ ಅನ್ನೋದಿಲ್ಲ ನಾವು ಅಂತೀವಿ. ಅಲ್ಲಿ ಆತು, ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, IPL ಐತೆ, ಏನು ಚಂದ, ಇಷ್ಟು ಚಂದ ಆರಾಮ್ ಇರಬಾರ್ದು. ಏನು ಬೆಂಗಳೂರು ಏನೈತೆ ಅಲ್ಲಿ? ರಾಡಿ ನೀರು ಹರಿತೈತಲ್ಲಿ. ಬೆಂಗಳೂರು ಭಾಳ ಚಲೋ ಏನೈತೆ? ರಾಡಿ ಹರಿತೈತಲ್ಲಿ. ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು? ಇದಕ್ಕಿಂತ ಏನು ದೊಡ್ಡ ಸಂತೋಷವಾಗಿರ್ಬೇಕು. ಏನು ಅದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ಲ ನನಗೆ. ಏನಾಗೈತಿ ಒಟ್ಟು ಏನನ್ನೋದು ತಿಳಿವಲ್ದು. ಅವನ ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತಲೆ ಕಟ್ಟಾರ ಅನ್ನೋ ಹಂಗ ಏನು ಮುಖ ಗಂಟು ಹಾಕ್ಕೊಂಡು ಕುಂತರ ಜೀವನ ಹೆಂಗೆ? ಅದಕ್ಕೆ ಹೇಳ್ತಾಳೆ, ಮೊದಲು ಆನಂದ ಇರ್ಬೇಕು ಮನುಷ್ಯ, ಸಂತೋಷವಾಗಿರ್ಬೇಕು ಜೀವನದೊಳಗೆ. ಏನು ಒಂದು ಹೆಚ್ಚ ಒಂದು ಕಡಿಮೆ, ಮೊದಲು ಆನಂದ ಇರ್ಬೇಕು. ಆಯ್ತು, ಆನಂದ ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ, ಆನಂದ ಇರ್ಬೇಕಂತೀವಿ. ಮೊದಲು ಬೇಕಲ್ಲ, ಸರ್ವೇ ಗುಣಾಹ ಕಾಂಚನ ಮಾಶ್ರಯ, ಸಂಪತ್ತು ಬೇಕು ಮನುಷ್ಯ. ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು. ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರ್ಬೇಕಷ್ಟ. ಆಯ್ತು, ನೀವೆಲ್ಲ ಐಶ್ವರ್ಯ ಇದ್ರೆ ಆರಾಮಿರ್ತೀವಂತ ಭಾಳ ಮಾಡೋದು ಪಾಪ ಮುದುಕ. ಜಗ್ಗಿ ಅವರು ಹೊಲ ಇವರು ಹೊಲ ತಗೊಂಡು ಖರೀದಿ ಮಾಡಿ 25-30 ಎಕರೆ ಕಬ್ಬು ಹಸ್ತಿತ್ತು. ಮಗ ಸೊಲ್ಲಾಪುರಕ್ಕೆ ಹೋಗಿ 1 ನಂಬರ್ಗೆ ಮುಗಿಸ್ಕೊಂಡು ಬಂದು 25 ಎಕರೆ. ಅಲ್ಲ, ಸಂಪತ್ತಿತ್ತು, ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ? ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ. ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ. ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ, ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ. ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ತೊಗೊಂಬರ್ರಿ. ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕ್ರಿ, ಜರ್ಮನಿದೆಲ್ಲ ನಳ ಗಿಳ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ, ಏನು ತೊಂದರೆ ಇಲ್ಲ. ಜರ್ಮನಿ ನಳ ಹಾಕ್ರಿ, ಚೈನಾದ ಟೈಲ್ ಹಾಕ್ರಿ, ಇಟಲಿ ಮಾರ್ಬಲ್ ಹಾಕ್ರಿ, ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ. ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರು ಆ ಅಮೇರಿಕದ ಡೈನಿಂಗ್ ಟೇಬಲ್ ಮೇಲೆ ಇಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ, ಅದು ಬೇರೆದಾಗಕ್ಕೆ ಸಾಧ್ಯ. ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ. ನೀವು ಸಾಮಾನು ತೊಗೊಂಡು ಬಂದು ಮನ್ಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ, ಇನ್ನೂ ಖಾಲಿ 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 ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ. ಇನ್ನು ಸಾಮಾನಿಟ್ರ ಮನೆ ತುಂಬಿಲ್ಲ. ನೀ 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ 25-30 ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ರು ಮನೆ ತುಂಬಿಲ್ಲ. ಏನೂ ಮಾಡಬೇಕಾಗಿಲ್ಲ ಮನೆ ತುಂಬಬೇಕಾದ್ರೆ ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು, ಬೆಳಕು ಮನೆ ತುಂಬತೈತಿ. ಸಾಮಾನು ಮನೆ ತುಂಬಿಲ್ಲ, ಬೆಳಕು ಮನೆ ತುಂಬತೈತಿ. ಹಂಗೆ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರ್ಬೇಕಷ್ಟೇ. ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ. ಅದಕ್ಕೆ ಮುಕ್ತಾಯಕ್ಕೆ ಹೇಳ್ತಾಳ, ಆನಂದ ಬೇಕು. ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕಂತಾಳಕ್ಕೆ. ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ. ನೀವು ಒಂದು ತಿಪ್ಪೆ ಐತಿ, ನೀವು ತಿಪ್ಪ್ಯಾಗ ಹೋಗ್ರಿ, ಒಂದು ಕೋಳಿ ಇರ್ತೈತಿ. ಕೋಳಿ 20 by 20 ತಿಪ್ಪಿ ಪೂರ ಕೆಬರ್ತೈತೆ. ಅದು
ನೀವು ತುಂಬ ಕಸ ಹಾಕಿರಿ, ನಿಮ್ಮ ಮನ್ಯಾಗಿಂದ ಒಂದು ತೊಲಿ ಬಂಗಾರ ಒಗೆದು ನೋಡ್ರಿ, ಹಿಂಗೆ ಕಾಲೇ ಚಿಮ್ಮತೈತದು. 20x20 ತಿಪ್ಪಿಯೊಳಗೆ ಪೂರಾ ಕಸ ಇದ್ದರೂ ಕೋಳಿ ಕಸ ಮುಟ್ಲಿಲ್ಲ, ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಲಿಲ್ಲ. ಆಯ್ಕೆ ಇದು ಬದುಕಿಂತ. ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ, ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ, ನಮಗಿಲ್ಲ. ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ. ಜ್ಞಾನ ಅರಿವು ಏನು ಮಾಡ್ತೈತಿ ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ. ನಮ್ಮ ಬದುಕು ಅದಕ್ಕೆ ಕೆಟ್ಟೈತಿ ಅಂದ್ರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಬದುಕು ಕೆಟ್ಟೈತೆ ನಮ್ಮದು. ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ, ಈಗ ನೀವು ಏನೋ ಆಗಿರ್ತೈತಿ, ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ, MRI ಸ್ಕ್ಯಾನ್ ಮಾಡಿಸ್ತೀರಿ. ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದ್ರೆ ಏನೂ ಮಾಡೋದಿಲ್ಲ, ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ. ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ, ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿಕೊಡ್ತೈತಿ. ಇಟ್ ಈಸ್ ಸ್ಕ್ಯಾನ್ ಸೆಂಟರ್, ಒಂಥರ ಸ್ಕ್ಯಾನ್ ಮಾಡ್ತೈತಿ. ಅದಕ್ಕೆ ಜ್ಞಾನ ಅರಿವು, ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲಾರ್ದಕ್ಕಷ್ಟೆ. ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ? ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು, ನಮಗೇನು ಅಷ್ಟು ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಈಗ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತಗೊಳ್ರಿ. ಈಗ ಒಂದು ಟೇಬಲ್ ಇಡ್ರಿ, ನೀವು ಒಂದು ಕುರ್ಚಿ ಇಡ್ರಿ, ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಮತ್ತು ಒಂದು ಮಗ್ಲು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ. ಅಲ್ಕೋ ಹಾಲು ಅಂದ್ರೆ ಸರಾಯ್. ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ. ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ? ಹಾಲಿನ ಕಡೆ ಹೋಗುತ್ತೆ. ಆಯ್ತಾ, ಹುಡುಗನ ನೆಬ್ಬಸ್ರಿ, ಮತ್ತು ಹಾಲು ಅಲ್ಕೋ ಹಾಲಿಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ. ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನೆ ದೇವರಾಣಿ ಅದು. ಅವನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೆ. ಅದಕ್ಕೆ ಆ ಹುಡುಗಂತಾನೆ, ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ. ನಿನಗೆ ಗೊತ್ತಿರ್ಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ. ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಜ್ಞಾನನ ಹೇಳೋದು ಯಾವುದು ಸರಿ ಯಾವುದು ತಪ್ಪ, ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು, ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟ. ಅವ ಹೇಳ್ತಿದ್ದು ನನ್ನ ಗಂಡ ಮನ್ಯಾಗ, ಏನು ಒಂದೇ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಿಂಗೆ ಬೀಸ್ ಹೋಗೋದು. ಒಂದು ದಿವಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು. ಹಿಡಿತು ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು. ಆಕಿಗೂ ಎಷ್ಟು ದಿವಸ ಅಂತ ಆಳ್ಕೊಂಡ ಸಿಟ್ಟು ಬಂತು. ಏನಾಗೈತಿ ಹೇಳಿ, ಏನು ಒಂದೇ ಟೈಪ್ ರುಚಿ ಐತಿ, ಯಾವ ಉಣ್ತಾನೆ ಇದೆ ನಾನು. ಅವಾಗ ಅಕ್ಕಿ ಬಳಿ ಏರಿಸಿ ಕಪಾಳಕ್ಕೆ ಬಿಟ್ಟು ಲೇಟು ಅಂತ. ಅಲ್ಲ, ದಿವಸ ಹೋಗಿ ಕಂಠ ಮಟ್ಟ ಕುಡ್ದು ಬರ್ತಿ, 20 ವರ್ಷ ಆತು ಕುಡಿಯಾಕತ್ತು, ಒಂದ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಒಗೆದು ಮನೆಗೆ ಬಂದು ಏನು ದಿವಸ ಕುಡಿದು ಬರ್ತಿ, ಈ ಉಂಡ್ರಿ ಏನೈತಿ ನನಗೆ ಗೊತ್ತಿಲ್ಲ. ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು. ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವು ಜ್ಞಾನ ಇರಬೇಕು. ಮತ್ತು ಇವು ಎಲ್ಲಿ ಸಿಗ್ತಾವ್ರಿ? ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರೇನು? ಯಾವುದರ ಒಂದು ಬಿಗ್ ಹಿಂಗೆ ನಿಮ್ಮ ಸಾರಿ ಸೆಂಟ್ರ್ ಗಿಂಟ್ರ್ ಅದಾವಲ್ಲಿ ಬಟ್ಟೆ ಅಂಥವೆಲ್ಲರ ಒಂದು ಮಾಲ್ಗಿಲ್ಲ ಅದಾವೇನು ಇದಕ್ಕೆ? ಅದಕ್ಕೆ ಮುಕ್ತಾಯಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತವ್ರು. ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ ಜ್ಞಾನ ಎಲ್ಲಿ ಸಿಗ್ತೈತಿ,
ಐಶ್ವರ್ಯ ಎಲ್ಲಿ ಸಿಗುತ್ತೈತಿ, ಆನಂದ ಎಲ್ಲಿ ಸಿಗುತ್ತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಅಜಗಣ್ಣ ಲಿಂಗವೇ. ಏನೂ ಇಲ್ಲ, ಜ್ಞಾನ ಮೂಲ ಗುರುಸೇವೆ ಎಂಬೆ. ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಗುರು ಸೇವಾ ಅಂದ್ರೆ ಬರೇ ಅವನನ್ನು ರೂಪದಿಂದ ಸೇವೆ ಮಾಡಬಹುದು, ನಾಮದಿಂದ ಸೇವೆ ಮಾಡಬಹುದು, ಶಬ್ದದಿಂದ ಸೇವೆ ಮಾಡಬಹುದು. ಇವತ್ತು ಗುರುಗಳನ್ನು ದೇಹದಿಂದ ನಾವು ಇವತ್ತು ಸಿದ್ದೇಶ್ವರ ಅಪ್ಪುಗಳಿದ್ದರು, ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಯ್ಗುಡ್ತೈತಿ, ಎಷ್ಟು ಜನರ ಹೃದಯದೊಳಗೆ ಅದಾರ. ಅವರು ರೂಪದಿಂದ ಇಲ್ಲ, ನಾಮ ಪಠಣ ಮಾಡಬಹುದು, ರೂಪದಿಂದ ಅವರಿಲ್ಲ. ಬಸವಾದಿ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದರು, ಅವರು ರೂಪದಿಂದ ಇಲ್ಲ. ಇವತ್ತು ಜ್ಞಾನೇಶ್ವರರದಾರ, ಅವರು ರೂಪದಿಂದ ಇಲ್ಲ, ಜ್ಞಾನೇಶ್ವರಿ ಉಳಿದೈತಿ. ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಅವರಾಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದಾರ.